ಇನ್ನು ನಟ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಅಂತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ. ಯಾಕೆ ಸಂಕಷ್ಟ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಈಗ ದರ್ಶನ್ಗೆ ಮತ್ತೆ ಇವಾಗ ಸಂಕಷ್ಟ ಅನ್ನೋದು ಯಾಕೆ ಅಂತಂದರೆ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ರೆಗ್ಯುಲರ್ ಬೇಲೆ ಸಿಕ್ಕಿದೆ, ಅವರು ಸೇರಿದಂತೆ ಉಳಿದವರಿಗೆ. ಈಗ ಅದನ್ನು ಪ್ರಶ್ನಿಸಿ ಸ್ಟೇಟ್ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಸ್ಟೇಟ್ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಈ ಅರ್ಜಿಯ ವಿಚಾರಣೆಗೆ ಈಗ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಏಪ್ರಿಲ್ 2ನೇ ತಾರೀಕು ಈ ವಿಚಾರಣೆ ನಡೆಯುತ್ತೆ. ಇವರಿಗೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ತಪ್ಪು ಹೈಕೋರ್ಟು, ಅದನ್ನು ರದ್ದುಪಡಿಸಬೇಕು ಅಂತ ಸ್ಟೇಟ್ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ರು. ಈ ಅರ್ಜಿಯ ವಿಚಾರಣೆಗೆ ಈಗ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಏಪ್ರಿಲ್ 2ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಅಲ್ಲಿಗೆ ದರ್ಶನ್ ಪರ ಒಬ್ಬರು ವಕೀಲರನ್ನು ನಿಯೋಜನೆ ಮಾಡಬೇಕು. ಸರ್ಕಾರದ ವತಿಯಿಂದ ಅಡ್ವೊಕೇಟ್ ಜನರಲ್ ಅಪಿಯರ್ ಆಗಬೇಕು. ಮತ್ತೆ ವಾದ ಪ್ರತಿವಾದ ನಡಿಬೇಕಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸ್ಟೇಟ್ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿರೋದ್ರಿಂದ ಮುಂದಿನ ಪ್ರಕ್ರಿಯೆಗಳು ಏನೇನು ಅಂತ ಅಂದ್ಬಿಟ್ಟು. ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತೆ ಅವರ ಸಂಗಡಿಗರು ಏನಿದ್ರು ಅವರೆಲ್ಲರಿಗೂ ಕೂಡ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಈಗ ಆ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಲೀಸ್ಟ್ ಕೂಡ ಆಗಿತ್ತು. ಇವತ್ತು ಪ್ರಕರಣದ ವಿಚಾರಣೆ ಕೂಡ ನಡಿಬೇಕಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಪ್ರಕರಣದ ವಿಚಾರಣೆ ನಡೆಸಲ್ಲ. ಅದ್ರ ಬದಲಿಗೆ ಏಪ್ರಿಲ್ 2ನೇ ತಾರೀಕು ನಾವು ಪ್ರಕರಣದ ವಿಚಾರಣೆಯನ್ನ ನಡೆಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆಯೇ ಅರ್ಜಿ ವಿಚಾರಣೆಗೆ ಪುರಸ್ಕಾರ ಆಗಿತ್ತು. ಇವತ್ತು ಅದು ವಿಸ್ತೃತವಾದಂತಹ ವಿಚಾರಣೆಗೆ ಬರಬೇಕಾಗಿತ್ತು. ಆದ್ರೆ ಬೇರೆ ಪ್ರಕರಣಗಳಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ವಿಚಾರಣೆಗೆ ಮುಂದೂಡಿರುವಂತದ್ದು. ರಾಜ್ಯ ಸರ್ಕಾರದ ಪರ ವಕೀಲರು ಇವತ್ತು ಪ್ರಕರಣದ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ಸುಪ್ರೀಂ ಕೋರ್ಟ್ ಏಪ್ರಿಲ್ 2ನೇ ತಾರೀಕು ವಿಸ್ತೃತವಾದಂತಹ ವಿಚಾರಣೆಯನ್ನ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಏಪ್ರಿಲ್ 2ನೇ ತಾರೀಕು ನಡೆಯುವಂತಹ ವಿಚಾರಣೆ ಏನಿದೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೂಡ ಪಡ್ಕೊಳ್ಳುತ್ತೆ. ಮತ್ತೆ ಈ ಒಂದು ಜಾಮೀನು ಏನ್ ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ವಾದವನ್ನ ಮಾಡ್ಲಿಕ್ಕೂ ಕೂಡ ಈಗ ವಕೀಲರು ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಶಬೀರ್, ಈಗ ದರ್ಶನ್ ಪರ ಯಾರಾದ್ರೂ ವಕೀಲರು ಅಪಿಯರ್ ಆಗಿದ್ರ? ಇಲ್ಲ, ಇನ್ನು ವಿಚಾರಣೆ ಆರಂಭ ಆಗ್ಬೇಕಾಗತ್ತೆ. ಮೊದಲ ವಿಚಾರಣೆ ಆರಂಭ ಆದ ಬಳಿಕ ಈಗೇನು ಸ್ಟೇಟ್ ಪ್ರಾಸಿಕ್ಯೂಷನ್ ಇರುತ್ತೆ ಅವರು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತೆ ಅವರ ಯಾರೆಲ್ಲ ಬಾಕಿ ಉಳಿದವರಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇದಾದ ಬಳಿಕ ದರ್ಶನ್ ಪರ ವಕೀಲರು ಅಪಿಯರ್ ಆಗುವಂತ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇದಕ್ಕಿಂತ ಈಗ ದರ್ಶನ್ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಮುಂಚಿತವಾಗಿ ಬಂದು ಕೋರ್ಟ್ ನ ಮುಂದೆ ಅಪಿಯರ್ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ಸೊ ಇನ್ನು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗಬೇಕು. 2ನೇ ತಾರೀಕು ವಾದ ಪ್ರತಿವಾದ ನಡೆಯುತ್ತೆ. ಬಟ್ ಅವತ್ತೇ ತೀರ್ಮಾನ ಬರುತ್ತೆ ಅಂತ ನನಗೇನು ಅನ್ಸಲ್ಲ. ಇನ್ನು ಇವ್ರ ಕಡೆ ವಕೀಲರೆಲ್ಲ ಅಪಿಯರ್ ಆಗಬೇಕಲ್ಲ, ನೋಡೋಣ ಯಾವಾಗ ಅಂತ.